ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ತನುಶ್ರೀ. ನಾಳೆ ರಾಜ್ಯ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಹೊರಬೀಳಲಿದೆ. ಫಲಿತಾಂಶ ಏನು ಬರುತ್ತೆ ಅನ್ನೋದು ಕುತೂಹಲ ರಾಜ್ಯದ ಜನರನ್ನ ಕಾಡ್ತಾ ಇದೆ. ಆದ್ರೆ ಬೆಂಗಳೂರಿನ ಮತ ಎಣಿಕೆ ಕೇಂದ್ರದಲ್ಲಿ ಚುನಾವಣಾ ಆಯೋಗ ಹಾಗೂ ಪೊಲೀಸರ ತಯಾರಿ ಹೇಗಿದೆ ನೀವೇ ನೋಡಿ. ಬೆಂಗಳೂರಿನ 4 ಸ್ಟ್ರಾಂಗ್ ರೂಂಗಳಲ್ಲಿ ಎಣಿಕೆ ಕಾರ್ಯ. ನಿಷೇಧಾಜ್ಞೆ ಜಾರಿ, ಭದ್ರತೆಗೆ 1,500ಕ್ಕೂ ಹೆಚ್ಚು ಸಿಬ್ಬಂದಿ. 2023ರ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶ ನಾಳೆ ಹೊರಬೀಳಲಿದೆ. ಬೆಳಗ್ಗೆ 8 ಗಂಟೆಯಿಂದಲೇ ಮತ ಎಣಿಕೆ ಕಾರ್ಯ ಶುರುವಾಗಲಿದ್ದು, ಮತ ಎಣಿಕೆ ಕೇಂದ್ರದ ಬಳಿ ಯಾವುದೇ ಅನಾಹುತಗಳಿಗೆ ಅವಕಾಶ ನೀಡದಂತೆ ಬೆಂಗಳೂರು ಪೊಲೀಸರು ಸಕಲ ತಯಾರಿ ಮಾಡಿಕೊಂಡಿದ್ದು, ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಮತ ಎಣಿಕೆ ಕೇಂದ್ರಗಳ ಬಳಿ ಸಿಆರ್ಪಿಎಫ್, ಬಿಎಸ್ಎಫ್, ಕೆಎಸ್ಆರ್ಪಿ ತುಕಡಿಗಳು ಸೇರಿದಂತೆ ಸ್ಥಳೀಯ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಪೊಲೀಸರ ಭದ್ರತೆ ನೀಡಲಾಗಿದೆ ಅನ್ನೋದನ್ನ ನೋಡೋದಾದ್ರೆ, ವಿಠಲ್ ಮಲ್ಯ ರಸ್ತೆಯ ಸೇಂಟ್ ಜೋಸೆಫ್ ಕಾಲೇಜಿನಲ್ಲಿ 2 ಡಿಸಿಪಿ, 4 ಎಸಿಪಿ, 20 ಇನ್ಸ್ಪೆಕ್ಟರ್, 72 ಪಿಎಸ್ಐ ಸೇರಿ 506 ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ವಸಂತನಗರದ ಮೌಂಟ್ ಕಾರ್ಮಲ್ ಕಾಲೇಜು ಬಳಿ 2 ಡಿಸಿಪಿ, 4 ಎಸಿಪಿ, 18 ಇನ್ಸ್ಪೆಕ್ಟರ್, 40 ಪಿಎಸ್ಐ ಸೇರಿ 275 ಸಿಬ್ಬಂದಿ. ಬಸವನಗುಡಿಯ ಬಿಎಂಎಸ್ ಕಾಲೇಜು ಬಳಿ 2 ಡಿಸಿಪಿ, 5 ಎಸಿಪಿ, 10 ಇನ್ಸ್ಪೆಕ್ಟರ್, 14 ಪಿಎಸ್ಐ ಸೇರಿ 399 ಸಿಬ್ಬಂದಿ ಹಾಗೂ ಜಯನಗರದ ಎಸ್ಎಸ್ಎಂಆರ್ವಿ ಕಾಲೇಜಿನ ಬಳಿ 2 ಡಿಸಿಪಿ, 3 ಎಸಿಪಿ, 6 ಇನ್ಸ್ಪೆಕ್ಟರ್, 15 ಪಿಎಸ್ಐ ಸೇರಿ ಒಟ್ಟು 214 ಸಿಬ್ಬಂದಿಯನ್ನ ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ. ಪ್ರತಿ ಮತ ಎಣಿಕೆ ಕೇಂದ್ರಗಳಲ್ಲಿ ಈಗಾಗಲೇ ನಾವು ಸ್ಟ್ರಾಂಗ್ ರೂಮ್ ಬಂದೋಬಸ್ತ್ಗಳನ್ನು ಮಾಡ್ಕೊಂಡಿದ್ದೀವಿ. ಅಲ್ಲಿ ಸಿಎಪಿಎಫ್ ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್ ಇದ್ದಾರೆ, ನಮ್ಮ ರಿಸರ್ವ್ ಪೊಲೀಸ್ ಫೋರ್ಸ್ ಇದ್ದಾರೆ ಮತ್ತು ಲೋಕಲ್ ಪೊಲೀಸ್ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. 12 ಕಂಪ್ನಿ ಸಿಎಪಿಎಫ್ಸ್ ಇದೆ, 27 ಕೆಎಸ್ಆರ್ಪಿ ಇದೆ. ಅದಲ್ಲದೆ ಲೋಕಲ್ ಅಧಿಕಾರಿ ಸಿಬ್ಬಂದಿಗಳನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ದೇವನಹಳ್ಳಿಯ ಆಕಾಶ್ ಇಂಟರ್ ನ್ಯಾಷನಲ್ ಶಾಲೆಯಲ್ಲಿಯೂ ಮತ ಎಣಿಕೆ ನಡೆಯಲಿದ್ದು, ಬೆಳಗ್ಗೆ 5 ಗಂಟೆಗೆ ಎಲ್ಲಾ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಹಾಜರಾಗಿ ಸಂಬಂಧಪಟ್ಟ ಡಿಸಿಪಿಗಳ ಬಳಿ ರಿಪೋರ್ಟ್ ಮಾಡಿಕೊಳ್ಳುವುದಕ್ಕೆ ಸೂಚನೆ ನೀಡಲಾಗಿದೆ. ಕೆಎಸ್ಆರ್ಪಿ, ಸಿಎಆರ್, ವಾಟರ್ ಜೆಟ್ ಸೇರಿದಂತೆ ಸಕಲ ತಯಾರಿಗಳು ಆಗಿದೆ. ಒಟ್ಟು 32 ವಿಧಾನಸಭಾ ಕ್ಷೇತ್ರಗಳಿಗೆ ಬೆಂಗಳೂರು ನಗರದ 28 ಮತ್ತು ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯ 4 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಯ 32 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಗಳ ಕೌಂಟಿಂಗ್ ನಾಳೆ ಜರಗಲಿದೆ. ಅದಕ್ಕೆ ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬೆಳಗ್ಗೆ 8 ಗಂಟೆಯಿಂದ 20ಕ್ಕೂ ಅಧಿಕ ಸುತ್ತಿನ ಮತ ಎಣಿಕೆ. ಎಣಿಕೆ ಕೇಂದ್ರದಲ್ಲಿ 3 ಹಂತದ ಭದ್ರತೆಗೆ ಆಯೋಗ ಸಿದ್ಧತೆ. ಪ್ರತಿಯೊಂದು ಸ್ಟ್ರಾಂಗ್ ರೂಮ್ನ ಬಳಿಯೂ ಕೂಡ ಅಷ್ಟೇ 2 ಡಿಸಿಪಿಗಳು, 3 ಜನ ಎಸಿಪಿಗಳು, ಜೊತೆಗೆ ಸುಮಾರು 10 ರಿಂದ 15 ಜನ ಇನ್ಸ್ಪೆಕ್ಟರ್ಗಳನ್ನು ಕೂಡ ಈಗಾಗಲೇ ಸ್ಟ್ರಾಂಗ್ ರೂಮ್ನ ಬಳಿ ನಿಯೋಜನೆಯನ್ನು ಕೂಡ ಮಾಡಿರುವ 28 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ. 4 ಕೇಂದ್ರಗಳಲ್ಲಿ 450ಕ್ಕೂ ಹೆಚ್ಚು ಮತ ಎಣಿಕೆಯ ಟೇಬಲ್ಗಳನ್ನು ಇರಿಸಲಾಗಿದ್ದು, 3 ಸುತ್ತಿನ ಭದ್ರತೆ ಒದಗಿಸಲಾಗಿದೆ. ಫಸ್ಟ್ ರೌಂಡ್ನಲ್ಲಿ ಪ್ಯಾರಾಮಿಲಿಟರಿ ಪಡೆ, ಆ ಬಳಿಕ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಹಾಗೂ ಹೊರಭಾಗದಲ್ಲಿ ಪೊಲೀಸರ ಭದ್ರತೆ ನೀಡಲಿದ್ದಾರೆ. ಕನಿಷ್ಠ 20 ಹಾಗೂ ಗರಿಷ್ಠ 26 ರೌಂಡ್ಗಳಲ್ಲಿ ಕೌಂಟಿಂಗ್ ನಡೆಯುತ್ತೆ. ಅರೌಂಡ್ 450 ಟೇಬಲ್ಸ್, 426 ಟೇಬಲ್ಸ್ಗಳನ್ನು ಹಾಕಲಾಗಿದೆ. ಪೋಸ್ಟಲ್ ಬ್ಯಾಲೆಟ್ಗೆ 2 ರಿಂದ 3 ಪರ್ ಕಾನ್ಸ್ಟಿಟ್ಯೂನ್ಸಿಗೆ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿಯೊಂದು ಟೇಬಲ್ ಮೇಲೆ ಒಂದು ವೆಬ್ ಕ್ಯಾಮೆರಾ ಇದೆ. ಕೌಂಟಿಂಗ್ ಕಾರ್ಯಕ್ಕೆ 4,000ಕ್ಕೂ ಹೆಚ್ಚು ಸಿಬ್ಬಂದಿ. ಪಾರದರ್ಶಕ ವ್ಯವಸ್ಥೆಗಾಗಿ ಮತ ಎಣಿಕೆ ನೇರ ಪ್ರಸಾರ. ಮತ ಎಣಿಕೆ ಕಾರ್ಯ ಹೇಗೆ ನಡೆಯುತ್ತೆ ಅನ್ನೋದನ್ನ ಈ ಬಾರಿ ಪ್ರತಿಯೊಬ್ಬರೂ ವೀಕ್ಷಣೆ ಮಾಡಲು ಚುನಾವಣಾ ಆಯೋಗ ತಯಾರಿ ಮಾಡಿಕೊಂಡಿದೆ. ಪ್ರತಿ ಮತ ಎಣಿಕೆ ಟೇಬಲ್ ಮೇಲೆ ವೆಬ್ ಕ್ಯಾಮೆರಾ ಅಳವಡಿಸಲಾಗಿದ್ದು, ರಿಯಲ್ ಟೈಮ್ ಡಾಟಾ ಹೊರಬೀಳಲಿದೆ. ಮೊದಲಿಗೆ ಪೋಸ್ಟ್ ಮೂಲಕ ಬಂದಿರುವ 18 ರಿಂದ 20 ಸಾವಿರ ವೋಟ್ಗಳನ್ನು ಕೌಂಟ್ ಮಾಡಲಾಗುತ್ತೆ. ಮತ ಎಣಿಕೆ ಅಬ್ಸರ್ವ್ ಮಾಡಲು ಪ್ರತಿ ಕ್ಷೇತ್ರಕ್ಕೆ ಒಬ್ಬರಂತೆ ಅಬ್ಸರ್ವರ್ ಇರಲಿದ್ದಾರೆ. ಸೊ ನಾವು ಇವತ್ತು ನಮ್ಮ ಅಬ್ಸರ್ವರ್ಸ್ 14 ಬೇರೆ ಅಬ್ಸರ್ವರ್ಸ್ ಬಂದಿದ್ದಾರೆ. ಇದುವರೆಗೂ ಜನರಲ್ ಅಬ್ಸರ್ವರ್ 1 ಅಬ್ಸರ್ವರ್ಗೆ 2 ಕಾನ್ಸ್ಟಿಟ್ಯೂನ್ಸಿ ಇತ್ತು. ಈಗ 14 ಜನರು ಹೊಸದಾಗಿ ಬಂದು ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ 1 ಕೌಂಟಿಂಗ್ ಅಬ್ಸರ್ವರ್ ಇದ್ದಾರೆ. ನಾಳೆ ಮಧ್ಯಾಹ್ನದ ವೇಳೆಗೆ ಚುನಾವಣಾ ಫಲಿತಾಂಶ ಹೊರಬೀಳಲಿದ್ದು, ಪೊಲೀಸರು, ಚುನಾವಣಾ ಆಯೋಗ ಸಕಲ ತಯಾರಿ ಮಾಡಿಕೊಂಡಿದೆ. ಗೆಲ್ಲೋದ್ಯಾರು ಬೀಳೋದ್ಯಾರು ಎನ್ನುವ ಕುತೂಹಲ ನಿವಾರಣೆಗೆ ಇನ್ನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿವೆ. ಮಂಜುನಾಥ್ ಜೊತೆ ಶರಣು ಹಂಪಿ, ನ್ಯೂಸ್ 18.
ನಾಳೆ ಬೆಳಗ್ಗೆ ಚುನಾವಣಾ ಮತ ಎಣಿಕೆ ನಡೆಯಲಿದೆ. ಅಭ್ಯರ್ಥಿಗಳ ಪರವಾಗಿ ವಿರುದ್ಧವಾಗಿ ಸೋಲು ಗೆಲುವಿನ ಬೆಟ್ಟಿಂಗ್ ಭರಾಟೆ ಶುರುವಾಗಿದೆ. ಫಲಿತಾಂಶಕ್ಕೂ ಮುನ್ನ ನಡೆಯುತ್ತಿರುವ ಬೆಟ್ಟಿಂಗ್ ಭರಾಟೆ IPL ಬೆಟ್ಟಿಂಗ್ ಮೀರಿಸುವಂತಿದೆ. ಹೇಗಿದೆ ಬೆಟ್ಟಿಂಗ್ ನೀವೇ ನೋಡಿ. ಅಭ್ಯರ್ಥಿಗಳ ಪರ ವಿರುದ್ಧ ಬೆಂಬಲಿಗರಿಂದ ಬೆಟ್ಟಿಂಗ್. ಜಮೀನು, ಮನೆ, ಕುರಿ, ಕೋಳಿ, ಕಾರು ಬೆಟ್ಟಿಂಗ್. ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಮುಗಿದು ಮತ ಎಣಿಕೆಗೆ ಕೆಲವೇ ಗಂಟೆ ಬಾಕಿ ಇದೆ. ರಾಜ್ಯದ 224 ಕ್ಷೇತ್ರಗಳಲ್ಲಿ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ. ರಾಜಕೀಯ ಬೆಟ್ಟಿಂಗ್ IPL ಬೆಟ್ಟಿಂಗ್ ಮೀರಿಸಿದೆ ಅನ್ನೋ ಚರ್ಚೆಗಳು ಕೂಡ ಇದೀಗ ಶುರುವಾಗಿದೆ. ಕೋಟಿ ಕೋಟಿ ಹಣ, ಮನೆ, ಕಾರು, ಆಸ್ತಿ ಪತ್ರಗಳನ್ನ ಬೆಟ್ಟಿಂಗ್ ಕಟ್ತಿದ್ದಾರೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಬೆಟ್ಟಿಂಗ್ ಅಬ್ಬರ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, ಬೆಂಗಳೂರಿನ RR ನಗರದಲ್ಲಿ ಕಾಂಗ್ರೆಸ್ನ ಕುಸುಮಾ ವರ್ಸಸ್ ಬಿಜೆಪಿಯ ಮುನಿರತ್ನ ನಡುವೆ ಬೆಟ್ಟಿಂಗ್ ಭರಾಟೆ ಜೋರಾಗಿದೆ. ಪುಲಿಕೇಶಿ ನಗರದಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿ ವರ್ಸಸ್ AC ಶ್ರೀನಿವಾಸ್, ಇನ್ನು ಚಿಕ್ಕಪೇಟೆಯಲ್ಲಿ RV ದೇವರಾಜ್ ವರ್ಸಸ್ ಗರುಡಾಚಾರ್ ಜೊತೆಗೆ KGF ಬಾಬು ಎಷ್ಟು ಮತ ಪಡೀತಾರೆ ಅನ್ನೋದ್ರ ಬಗ್ಗೆಯೂ ಬೆಟ್ಟಿಂಗ್ ನಡೀತಾ ಇದೆ. ಇನ್ನು ಬೊಮ್ಮನಹಳ್ಳಿಯಲ್ಲಿ ಸತೀಶ್ ರೆಡ್ಡಿ ವರ್ಸಸ್ ಉಮಾಪತಿ, ರಾಜಾಜಿನಗರದಲ್ಲಿ ಪುಟ್ಟಣ್ಣ ವರ್ಸಸ್ ಸುರೇಶ್ ಕುಮಾರ್ ಪರವಾಗಿ ಬೆಟ್ಟಿಂಗ್ ಜೋರಾಗಿದೆ. ಎಲ್ಲೆಲ್ಲಿ ಡಬಲ್ ಬೆಟ್ಟಿಂಗ್ ನಡೀತಿದೆ ಅನ್ನೋದನ್ನ ನೋಡೋದಾದ್ರೆ, ಯಲಹಂಕದ SR ವಿಶ್ವನಾಥ್, ಚಾಮರಾಜಪೇಟೆಯ ಜಮೀರ್ ಅಹಮದ್ ಖಾನ್, ಶಿವಾಜಿನಗರದ ರಿಜ್ವಾನ್ ಅರ್ಷದ್, ಗಾಂಧಿನಗರದ ದಿನೇಶ್ ಗುಂಡೂರಾವ್, ಮಲ್ಲೇಶ್ವರಂನಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣ್, ಪದ್ಮನಾಭನಗರದಲ್ಲಿ R ಅಶೋಕ್, ಹೆಬ್ಬಾಳದಲ್ಲಿ ಭೈರತಿ ಸುರೇಶ್ ಪರವಾಗಿ ಡಬಲ್ ಬೆಟ್ಟಿಂಗ್ ನಡೆಯುತ್ತಿದೆ. ನೇರಾನೇರ ಬೆಟ್ಟಿಂಗ್ ಅಲ್ಲದೆ ಬೆಂಗಳೂರಿನಲ್ಲಿ ಫೇಕ್ ಆನ್ಲೈನ್ ಆಪ್ಗಳ ಮೂಲಕವೂ ಬೆಟ್ಟಿಂಗ್ ನಡೀತಿದೆ ಅನ್ನೋ ಮಾಹಿತಿಯನ್ನ ಕಲೆ ಹಾಕಲಾಗ್ತಿದೆ. ಪೊಲೀಸರು ಮೋಸ ಹೋದವರನ್ನ ಸಂಪರ್ಕ ಮಾಡ್ತಿದ್ದಾರೆ. ಆದ್ರೆ ಯಾರು ಕೂಡ ಬಂದು ದೂರನ್ನ ನೀಡಿಲ್ಲ. ದೂರು ಬಂದ್ರೆ ತನಿಖೆ ಮಾಡಲು ಪೊಲೀಸರು ಮುಂದಾಗಿದ್ದಾರೆ. ಬೆಟ್ಟಿಂಗ್ ಬಗ್ಗೆ ಈಗಾಗಲೇ ನಾವು ಮಾಹಿತಿ ಕಲೆ ಹಾಕ್ತಾ ಇದ್ದೀವಿ. ಕೆಲವು ಕಡೆ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಫೇಕ್ ಆ್ಯಪ್ಗಳ ಮುಖಾಂತರ ಬೆಟ್ಟಿಂಗ್ ಹೆಸರಲ್ಲಿ ಮೋಸ ಮಾಡ್ತಾ ಇರೋದು ನಮ್ಗೆ ಗಮನಕ್ಕೆ ಬಂದಿದೆ. ಕೆಲವು ಗ್ರಾಹಕರಿಗೆ ನಾವು ರೀಚ್ ಆಗಿ ಅವರಿಂದ ದೂರನ್ನು ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ಯಾರು ಮುಂದೆ ಬರ್ತಾ ಇಲ್ಲ. ಯಾರಾದರೂ ಇದರಿಂದ ಮೋಸ ಹೊಂದಿದ್ರೆ ದಯವಿಟ್ಟು ಬಂದು ದೂರ ನೀಡಿ ಕಾನೂನು ಕ್ರಮ ಕೈಗೊಳ್ಳಲಿಕ್ಕೆ ಸಹಕರಿಸಿ ಅಂತ ಕೇಳ್ತಾ ಇದ್ದಾರೆ. ಬೆಟ್ಟಿಂಗ್ ಭರಾಟೆ ಹೇಗಿದೆ ಅನ್ನೋದು ರಾಜ್ಯಾದ್ಯಂತ ನಡೀತಿರೋದು ಕಣ್ಣಿಗೆ ಕಟ್ಟುವಂತಿದೆ. ಆದ್ರೆ ಈ ಬೆಟ್ಟಿಂಗ್ ದಂಧೆಯಲ್ಲಿ ಅದೆಷ್ಟು ಜನರು ಮನೆ ಮಠ ಕಳೆದುಕೊಳ್ತಾರೆ ಅನ್ನೋದು ಈಗಿರುವ ಯಕ್ಷ ಪ್ರಶ್ನೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ನಾಳೆ ಮತ ಎಣಿಕೆ ನಡೆಯಲಿದೆ. ಆದರೆ ಮತ ಎಣಿಕೆಗೆ ಚುನಾವಣಾ ಆಯೋಗ ಹೇಗೆ ತಯಾರಿಯನ್ನ ಮಾಡಿಕೊಂಡಿದೆ, ತರಬೇತಿ ಹೇಗೆ ನಡೆದಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮತ ಎಣಿಕೆಯಲ್ಲಿ ಗೊಂದಲಕ್ಕೆ ಇಲ್ಲ ಆಸ್ಪದ. 28 ಕ್ಷೇತ್ರದಲ್ಲಿ ಮತ ಎಣಿಕೆಗೆ ಸೂಕ್ತ ತರಬೇತಿ. ಕರ್ನಾಟಕ ಕುರುಕ್ಷೇತ್ರದ ಫಲಿತಾಂಶ ನಾಳೆ ಪ್ರಕಟವಾಗಲಿದೆ. ಮತದಾರ ಪ್ರಭುಗಳು ಈಗಾಗಲೇ ನಾಯಕರ ಭವಿಷ್ಯ ಬರೆದಿದ್ದು 2613 ಅಭ್ಯರ್ಥಿಗಳ ಹಣೆ ಬರಹ ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಕೆಲವೇ ಗಂಟೆಗಳಲ್ಲಿ ಜನತಾ ತೀರ್ಪು ಬಹಿರಂಗ ಆಗಲಿದೆ. ಮತ ಎಣಿಕೆಗೆ ಬೇಕಾದ ಸಕಲ ಸಿದ್ಧತೆಯನ್ನು ಚುನಾವಣಾ ಆಯೋಗ ಮಾಡಿಕೊಂಡಿದೆ. ಬೆಂಗಳೂರಿನ 28 ಕ್ಷೇತ್ರಗಳ ಕೌಂಟಿಂಗ್ಗೆ ಜಿಲ್ಲಾ ಚುನಾವಣಾ ಆಯೋಗ ತರಬೇತಿ ನೀಡಿ ತಯಾರಿ ಮಾಡಿಕೊಂಡಿದೆ. ಬೆಂಗಳೂರಲ್ಲಿ 28 ಕ್ಷೇತ್ರಗಳ ಮತ ಎಣಿಕೆಗೆ 4 ಕೇಂದ್ರ ಮಾಡಿದ್ದು ಬೆಳಗ್ಗೆ 8 ಗಂಟೆಗೆ ಮತ ಎಣಿಕೆ ಆರಂಭವಾಗುತ್ತೆ. ಮತ ಎಣಿಕೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿರುವ ಸಿಬ್ಬಂದಿಗೆ ತರಬೇತಿ ನೀಡಲಾಗಿದೆ. ಕೌಂಟಿಂಗ್ ಸೂಪರಿಂಟೆಂಡೆಂಟ್, ಕೌಂಟಿಂಗ್ ಅಸಿಸ್ಟೆಂಟ್, ಮೈಕ್ರೋ ಅಬ್ಸರ್ವರ್ಗಳಿಗೆ ಟ್ರೈನಿಂಗ್ ನೀಡಲಾಗಿದೆ. ಮತ ಎಣಿಕೆ ವೇಳೆ ಯಾವುದೇ ತಪ್ಪು ಆಗದಂತೆ ಇಂದು ಅಂತಿಮ ಹಂತದ ತರಬೇತಿ ನೀಡಲಾಗಿದೆ. ಬೆಂಗಳೂರು
ನಗರ ವ್ಯಾಪ್ತಿಗೆ ವಸಂತನಗರದ ದೇವರಾಜ್ ಅರಸು ಭವನದಲ್ಲಿ ತರಬೇತಿ ನೀಡಲಾಯಿತು. ಈ ವೇಳೆ ಬೆಂಗಳೂರು ನಗರ ಜಿಲ್ಲಾ ಚುನಾವಣಾಧಿಕಾರಿ ಕೆಎ ದಯಾನಂದ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪ್ರತಿ ಟೇಬಲ್ಗಳಿಗೆ ಏಜೆಂಟ್ ನೇಮಕಕ್ಕೆ ಅವಕಾಶ ಇದೆ. ಎಣಿಕೆ ವೇಳೆ 20 ಜನ ಏಜೆಂಟ್ ಹಾಗೂ ಅಭ್ಯರ್ಥಿ ಹಾಜರಿರಲು ಅವಕಾಶ ಇರುತ್ತೆ ಎಂದಿದ್ದಾರೆ. ಬೆಳಗ್ಗೆ ಮೈಕ್ರೋ ಅಬ್ಸರ್ವರ್ ಟ್ರೈನಿಂಗ್ ನಡೀತಾ ಇದೆ. 11:30ಯಿಂದ ಕೌಂಟಿಂಗ್ ಅಸಿಸ್ಟೆಂಟ್ ಅಂಡ್ ಸೂಪರ್ವೈಸರ್ಸ್ ಟ್ರೈನಿಂಗ್ ನಡೆಯುತ್ತೆ. ತರಬೇತಿ ಬಹಳ ಮುಖ್ಯ ಆಗುತ್ತೆ ಕೌಂಟಿಂಗ್ ಅಲ್ಲಿ, ಯಾಕೆಂದ್ರೆ ತಪ್ಪಾಗದೇ ಇರೋ ರೀತಿಯಲ್ಲಿ ಅವರು ಕಂಟ್ರೋಲ್ ಯೂನಿಟ್ ಅನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ನಾವು ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಇವತ್ತು ತರಬೇತಿ ಮುಗಿಯುತ್ತೆ, ನಾಳೆ ಕೌಂಟಿಂಗ್ ಆಗುತ್ತೆ. 28 ಕ್ಷೇತ್ರಗಳ ಮತ ಎಣಿಕೆಗೆ 4,000 ಸಿಬ್ಬಂದಿ ನೇಮಕ ಮಾಡಿಕೊಳ್ಳಲಾಗಿದೆ. ಮತ ಎಣಿಕೆ ಕೇಂದ್ರದ ಪ್ರತಿ ಟೇಬಲ್ಗೂ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಮಾಡಲಾಗಿದೆ. ವೆಬ್ಸೈಟ್ನಲ್ಲಿ ಯಾರು ಬೇಕಾದರೂ ಲಾಗಿನ್ ಆಗಿ ಕೌಂಟಿಂಗ್ ಪ್ರಕ್ರಿಯೆ ನೋಡಬಹುದಾಗಿದೆ. ಪ್ರತಿ ಕ್ಷೇತ್ರದಲ್ಲಾಗಿರೋ ಮತದಾನ ಆಧಾರದಲ್ಲಿ ಮತ ಎಣಿಕೆ ರೌಂಡ್ಸ್ ನಿರ್ಧರಿಸಲಾಗುತ್ತೆ. 20ರಿಂದ 26 ರೌಂಡ್ಸ್ಗಳಲ್ಲಿ ಮತ ಎಣಿಕೆ ನಡೆಯುವ ಸಾಧ್ಯತೆ ಇದೆ. ರಂಜನ್ ಚಿರ್ಲಾಲ್, ನ್ಯೂಸ್ 18. ಒಂದೆಡೆ ಚುನಾವಣಾ ಆಯೋಗ ಮತ ಎಣಿಕೆಗೆ ಸಜ್ಜಾಗಿದ್ರೆ ಮತ್ತೊಂದೆಡೆ ವಿವಿಧ ಪಕ್ಷಗಳ ಕಾರ್ಯಕರ್ತರು ರಿಸಲ್ಟ್ಗೂ ಮೊದಲೇ ಸೆಲೆಬ್ರೇಷನ್ಗೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ನಾಳಿನ ಸಂಭ್ರಮಾಚರಣೆ ಹಿನ್ನೆಲೆ ಪಟಾಕಿಗೆ ಫುಲ್ ಡಿಮ್ಯಾಂಡ್ ಇದೆ. ತಮ್ಮ ಅಭ್ಯರ್ಥಿಗಳ ಗೆಲುವಿನ ಕನಸು ಕಟ್ಟಿರೋ ಕಾರ್ಯಕರ್ತರು ಇಂದಿನಿಂದಲೇ ಪಟಾಕಿ ಖರೀದಿಸಿ ಸಂಭ್ರಮಾಚರಣೆಗೆ ಸಜ್ಜಾಗ್ತಾ ಇದ್ದಾರೆ. ಸುಲ್ತಾನ್ಪೇಟೆಯಲ್ಲಿರೋ ಪಟಾಕಿ ಅಂಗಡಿಯತ್ತ ವಿವಿಧ ಪಕ್ಷದ ಕಾರ್ಯಕರ್ತರು ಪಟಾಕಿ ಖರೀದಿಗೆ ಆಗಮಿಸ್ತಾ ಇದ್ದಾರೆ. ತಮಿಳುನಾಡಿನ ಹೊಸೂರಿನಿಂದ ಬಲ್ಕ್ ಆರ್ಡರ್ ಕೊಟ್ಟು ಪಟಾಕಿಯನ್ನ ತರಿಸ್ತಿದ್ದಾರೆ. ಎಲ್ಲಾ ಪಕ್ಷಗಳ ಕಾರ್ಯಕರ್ತರು ನಮ್ಮ ಪಕ್ಷ ಗೆಲ್ಲುತ್ತೆ ಅನ್ನೋ ವಿಶ್ವಾಸದಲ್ಲಿ ಸೆಲೆಬ್ರೇಷನ್ಗೆ ರೆಡಿಯಾಗುತ್ತಿದ್ದಾರೆ. ಪರ್ಚೇಸ್ ಮಾಡಿದ್ವಿ, ನಾಳೆ ಸೆಲೆಬ್ರೇಷನ್ ಮಾಡ್ತೀವಿ. ನಾವೊಂದು 5,000 ರೂಪಾಯಿ ಪಟಾಕಿ ಖರೀದಿ ಮಾಡಿದ್ದೀವಿ. ಮತ್ತು ನಮ್ಮವ್ರು ಖರೀದಿ ಮಾಡ್ಕೊಂಡು ಬರ್ತಾರೆ ಬೇರೆ ಬೇರೆ ಕಡೆಯಿಂದ. ನಾವು ಹೋಗ್ಲಿಲ್ಲ, ಇಲ್ಲೇ ಬಂದೀವಿ. ನಾವು ಸ್ವಲ್ಪ ಇದಾದ್ರೂ ಅಲ್ಲಿ ಓಟ್ ಬರೋ ಚಾರ್ಜಸ್ ಅದೆಲ್ಲ ಲೆಕ್ಕ ಹಾಕಿದ್ರೆ ಇಲ್ಲೇ ತೊಗೊಬೋದು. ಅಲ್ಲೇನೋ ಕಮ್ಮಿ ಏನಿಲ್ಲ, ಅಲ್ಲಿ ಸ್ವಲ್ಪ ಒಂದು 200-300 ರೂಪಾಯಿ ಹೆಚ್ಚು ಕಮ್ಮಿ ಇರ್ಬೋದು. ನಮ್ಮ ಟ್ರಾನ್ಸ್ಪೋರ್ಟೇಷನ್ ಅದ್ರ ಲೆಕ್ಕ ಹಾಕೊಂಡ್ರೆ, ಟೈಮ್ ವೇಸ್ಟಿಂಗ್ ಅದ್ರ ಲೆಕ್ಕ ಹಾಕೊಂಡ್ರೆ ಇಲ್ಲಿಗೆ ಅಲ್ಲಿಗೆ ಸರೋಗುತ್ತೆ. ಅದಕ್ಕೆ ನಾವು ಇಲ್ಲೇ ಪರ್ಚೇಸ್ ಮಾಡಿದ್ವಿ. ಸರ ಪಟಾಕಿ ಮೇಲೆ ಹೊಡೆಯೋ ಶಾರ್ಟ್ ಅಷ್ಟು ಮಾತ್ರ ಕೇಳ್ತಾರೆ, ಬೇರೆ ಯಾವುದು ಹೋಗ್ತಾರೆ. ಹುಸೂರಲ್ಲಿ ಅಂದರೆ ಅದು ತಮಿಳ್ನಾಡು ಒಂದೇ ಟ್ಯಾಕ್ಸ್ ಬರುತ್ತೆ. ಆದ್ದರಿಂದ ಸ್ವಲ್ಪ ಎಲ್ಲ ಹೊಸೂರು ಅಂದ್ಬಿಟ್ಟು ಹೋಗ್ತಾರೆ. ಅಲ್ಲಿ ಜಾಸ್ತಿ ಇದೆ ಅಂಗಡಿಗಳು, ಏನೋ ಅಲ್ಲಿ ಕಮ್ಮಿ ಸಿಗ್ತದೆ ಅಂದ್ಬಿಟ್ಟು ಇಲ್ಲಿಂದ ಹೋಗ್ತಾರೆ ಅಲ್ಲಿಗೆ. ಅದರಿಂದ ಅಲ್ಲಿ ಸ್ವಲ್ಪ ಮತದಾನ ಮಾಡುವಾಗ ಕಿರಿಕ್ ತೆಗೆದಿದ್ದ ಕಾಂಗ್ರೆಸ್ ಕಾರ್ಯಕರ್ತನ ವಿರುದ್ಧ ಆಡುಗೋಡಿ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಸೈಯದ್ ಇಮಾದುಲ್ಲಾ ಎಂಬಾತನ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರು ಬಂಧನ ಮಾಡಿದ್ದಾರೆ. ಇನ್ನು ಮಧ್ಯಾಹ್ನ 2:40 ಸುಮಾರಿಗೆ ಆಡುಗೋಡಿಯ ಚಿನ್ನಯ್ಯ ಪಾಳ್ಯದ ಶಾಲೆಗೆ ಬಂದಿದ್ದ. ಈ ವೇಳೆ ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಬಿಜೆಪಿಗೆ ಸಿಗ್ನಲ್ ಬಂತು ಅಂತ ನಾಟಕ ಆಡಿದ್ದ. ಜೊತೆಗೆ ಇವಿಎಂ ಹ್ಯಾಕ್ ಆಗಿದೆ ಅಂತ ಕೆಲ ಮುಖಂಡರನ್ನ ಕರೆಸಿ ನಾಟಕ ಮಾಡಿದ್ದಂತೆ. ತಕ್ಷಣವೇ ಅಲರ್ಟ್ ಆದ ಸಿಬ್ಬಂದಿ ಹಾಗೂ ಚುನಾವಣಾ ಅಧಿಕಾರಿಗಳು ಕೂಡಲೇ ಮತದಾನವನ್ನ ನಿಲ್ಲಿಸಿ ಇವಿಎಂ ಪರಿಶೀಲನೆಗೆ ಮುಂದಾಗಿದ್ರು. ಸುಮಾರು 1 ಗಂಟೆ ಪರಿಶೀಲನೆ ಬಳಿಕ ಸೈಯದ್ ನಾಟಕ ಆಡಿದ್ದ ಅನ್ನೋದು ಗೊತ್ತಾಗಿತ್ತು. ಬೇಕೆಂದು ನಾಟಕ ಆಡಿದ್ದಾನೆ ಅನ್ನೋದು ತನಿಖೆ ವೇಳೆ ಬಯಲಾಗಿತ್ತು. ಇದೀಗ ಆಡುಗೋಡಿ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆಯನ್ನ ಕೈಗೊಂಡಿದ್ದಾರೆ. ಸುದ್ದಿ ಮುಂದುವರಿಯುತ್ತೆ ಸಣ್ಣ ವಿರಾಮದ ಬಳಿಕ. ಆಳ ಅಗಲದ ರಾಜಕೀಯ ವರದಿಗಾರಿಕೆ, ನಿಷ್ಪಕ್ಷಪಾತ ವಿಶ್ಲೇಷಣೆ, ಯುವ ಉತ್ಸಾಹದ ಜೊತೆ ಅನುಭವಿ ತಂಡ. ಉಲ್ಲಾಸ್ ಅಗರಬತ್ತಿ ಅಂಡ್ ಡಾಬರ್ ರೆಡ್ ಪೇಸ್ಟ್ ಕೋ ಪ್ರೆಸೆಂಟ್ಸ್ ಚುನಾವಣಾ ಚದುರಂಗ. ಅತ್ಯಾಧುನಿಕ ತಂತ್ರಜ್ಞಾನ, ನವನವೀನ ನಿರೂಪಣೆ, ರಾಜ್ಯದ ಮೂಲೆ ಮೂಲೆಯಿಂದ ಸಾಟಿ ಇಲ್ಲದ ಗ್ರೌಂಡ್ ರಿಪೋರ್ಟ್, ಅನುಭವಿ ಚುನಾವಣಾ ತಜ್ಞರು ಸಮಗ್ರ ಅವಲೋಕನ, ಎಲ್ಲೂ ಇರದ ಲೈವ್ ರಿಸಲ್ಟ್ ಹಬ್, ಮತ್ತೆಲ್ಲೂ ಸಿಗದ ಎಲೆಕ್ಷನ್ ಕವರೇಜ್ ಅನುಭೂತಿ, ಕರ್ನಾಟಕ ಕದನ ಕಳೆದ ಕರಾರುವಕ್ಕ ಫಲಿತಾಂಶ, ಕರ್ನಾಟಕದ ವಿಶ್ವಾಸಾರ್ಹ ಎಲೆಕ್ಷನ್ ನ್ಯೂಸ್ ಸೆಂಟರ್ನಲ್ಲಿ ಮೇ 13 ನಮ್ಮೊಂದಿಗೆ ರಿಸಲ್ಟ್ ನೋಡಿ. ನ್ಯೂಸ್ 18 ಜೊತೆ. ನ್ಯೂಸ್ 18 ಒಂದು ನಂಬಿಕೆ, ಪರಂಪರೆ. ಬಹುಮುಖಿ ಬದಲಾವಣೆ, ಸಮಾಜಮುಖಿ
ಸಂದೇಶದೊಂದಿಗೆ ನಿಖರ, ನಿಷ್ಪಕ್ಷಪಾತ, ಹೊಸ ರೂಪ, ಹೊಸ ಹುರುಪು, ಭಾರತಕ್ಕಾಗಿ ನೆಟ್ವರ್ಕ್ 18, ಕರ್ನಾಟಕಕ್ಕೆ ನ್ಯೂಸ್ 18. ವಿಶ್ವಾಸದ ಪರಂಪರೆ ಮುಂದುವರೆಸಲು ನಾವು ಬದ್ಧ. ನಿಮ್ಮ ಪರವಾಗಿ ನಿಲ್ಲಲು ಸದಾ ಸಿದ್ಧ. ಕರ್ನಾಟಕದ ದೃಷ್ಟಿಕೋನದಿಂದ ವ್ಯಕ್ತಿತ್ವ ಪೈಪೋಟಿಯಲ್ಲಿ ಯಾರು ಮುಂದಿಲ್ಲ? ನರೇಂದ್ರ ಮೋದಿ ಬಂದ್ಬಿಡ್ತಾರೆ, ಅಮಿತ್ ಶಾ ಬಂದ್ಬಿಡ್ತಾರೆ, ತಿರುಗ್ಬಿಡುತ್ತೆ. ನಿಮಗೂ ಬಿಜೆಪಿಗೂ ಬೆಸ್ಟ್ ಕೇಸ್ ಸಿನಾರಿಯೋ ಅಂದ್ರೆ ಅತಂತ್ರ. ಈ ಅತಂತ್ರವನ್ನ ಸೃಷ್ಟಿಸೋದ್ರಲ್ಲಿ ಜೆಡಿಎಸ್ನ ಪಾತ್ರ ಅತಿ ದೊಡ್ಡದ್ದು. ಅಂದ್ರೆ ಲೀಗಲೈಸಿಂಗ್ ದಿ ಇಲ್ಲೀಗಲ್, ಇದು ಒಂಥರ ಅಕ್ರಮ ಸಕ್ರಮ ಆಗೋಯ್ತಾ ಅಂತ. ಅಭಿವೃದ್ಧಿ ಪ್ಲಸ್ ಬಿಜೆಪಿ ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಟು ದ ಪಾಯಿಂಟ್ ಸೋಮವಾರದಿಂದ ಶುಕ್ರವಾರ ಸಂಜೆ 7ಕ್ಕೆ. ಚುನಾವಣೆ ಪ್ರಜಾಪ್ರಭುತ್ವದ ಸಂಭ್ರಮ ಅಂತೀವಿ. ಇದು ಜನರ ಸಂಭ್ರಮ. ಇಂಥ ಸಂಭ್ರಮ 4 ಗೋಡೆಯ ಮಿತಿಯಲ್ಲಿ ಆಗೋದಿಲ್ಲ. ಇನ್ನು ಮಿತ್ತಂ ಅನ್ನೋ ಸಿದ್ಧ ಸೂತ್ರಗಳು ಇರೋದಿಲ್ಲ. ಈ ಸಂಭ್ರಮದ ರೂಪುರೇಷೆ ಆಯಾಮಗಳು ಬಣ್ಣಗಳನ್ನ ನಿರೂಪಿಸಲು ನಾವು ಬರ್ತಾ ಇದ್ದೀವಿ ನಿಮ್ಮ ಬಳಿ. ರಾಜ್ಯದ ಪರಿಸ್ಥಿತಿ ಹೇಗಿದೆ? ಮತದಾರನ ಮನಸ್ಥಿತಿ ಹೇಗಿದೆ? ಎಲೆಕ್ಟ್ ಆಗೋದು ಯಾರು, ರಿಜೆಕ್ಟ್ ಆಗೋದು ಯಾರು? ಯಾವ ಯಾವ ಪಾರ್ಟಿಯಲ್ಲಿ ಏನೆಲ್ಲ ತಂತ್ರ, ಪ್ರತಿತಂತ್ರ, ರಣತಂತ್ರ ನಡೀತಾ ಇದೆ? ಹೈ ವೋಲ್ಟೇಜ್ ಸ್ಪರ್ಧೆಗಳ ಅವಲೋಕನ. ಆಳ ಅಗಲದ ರಾಜಕೀಯ ವರದಿಗಾರಿಕೆ, ನಿಷ್ಪಕ್ಷಪಾತ ವಿಶ್ಲೇಷಣೆ, ಯುವ ಉತ್ಸಾಹದ ಜೊತೆ ಅನುಭವಿ ತಂಡ. ಉಲ್ಲಾಸ್ ಅಗರಬತ್ತಿ ಅಂಡ್ ಡಾಬರ್ ರೆಡ್ ಪೇಸ್ಟ್ ಕೋ ಪ್ರೆಸೆಂಟ್ಸ್ ಚುನಾವಣಾ ಚದುರಂಗ. ಅತ್ಯಾಧುನಿಕ ತಂತ್ರಜ್ಞಾನ, ನವನವೀನ ನಿರೂಪಣೆ. ರಾಜ್ಯದ ಮೂಲೆ ಮೂಲೆಯಿಂದ ಸಾಟಿ ಇಲ್ಲದ ಗ್ರೌಂಡ್ ರಿಪೋರ್ಟ್. ಅನುಭವಿ ಚುನಾವಣಾ ತಜ್ಞರು ಸಮಗ್ರ ಅವಲೋಕನ. ಎಲ್ಲೂ ಇರದ ಲೈವ್ ರಿಸಲ್ಟ್ ಹಬ್. ಮತ್ತೆಲ್ಲೂ ಸಿಗದ ಎಲೆಕ್ಷನ್ ಕವರೇಜ್ ಅನುಭೂತಿ. ಕರ್ನಾಟಕ ಕದನ ಕಳೆದ ಕರಾರುವಕ್ಕ ಫಲಿತಾಂಶ. ಕರ್ನಾಟಕದ ವಿಶ್ವಾಸಾರ್ಹ ಎಲೆಕ್ಷನ್ ನ್ಯೂಸ್ ಸೆಂಟರ್ನಲ್ಲಿ ಮೇ 13 ನಮ್ಮೊಂದಿಗೆ ರಿಸಲ್ಟ್ ನೋಡಿ. ನ್ಯೂಸ್ 18 ಜೊತೆ. ನ್ಯೂಸ್ 18 ಒಂದು ನಂಬಿಕೆ, ಪರಂಪರೆ. ಬಹುಮುಖಿ ಬದಲಾವಣೆ, ಸಮಾಜಮುಖಿ ಸಂದೇಶದೊಂದಿಗೆ ನಿಖರ, ನಿಷ್ಪಕ್ಷಪಾತ, ಹೊಸ ರೂಪ, ಹೊಸ ಹುರುಪು, ಭಾರತಕ್ಕಾಗಿ ನೆಟ್ವರ್ಕ್ 18, ಕರ್ನಾಟಕಕ್ಕೆ ನ್ಯೂಸ್ 18. ವಿಶ್ವಾಸದ ಪರಂಪರೆ ಮುಂದುವರೆಸಲು ನಾವು ಬದ್ಧ. ನಿಮ್ಮ ಪರವಾಗಿ ನಿಲ್ಲಲು ಸದಾ ಸಿದ್ಧ. ಕರ್ನಾಟಕದ ದೃಷ್ಟಿಕೋನದಿಂದ ವ್ಯಕ್ತಿತ್ವ ಪೈಪೋಟಿಯಲ್ಲಿ ಯಾರು ಮುಂದಿಲ್ಲ? ನರೇಂದ್ರ ಮೋದಿ ಬಂದ್ಬಿಡ್ತಾರೆ, ಅಮಿತ್ ಶಾ ಬಂದ್ಬಿಡ್ತಾರೆ, ತಿರುಗ್ಬಿಡುತ್ತೆ. ನಿಮಗೂ ಬಿಜೆಪಿಗೂ ಬೆಸ್ಟ್ ಕೇಸ್ ಸಿನಾರಿಯೋ ಅಂದ್ರೆ ಅತಂತ್ರ. ಈ ಅತಂತ್ರವನ್ನ ಸೃಷ್ಟಿಸೋದ್ರಲ್ಲಿ ಜೆಡಿಎಸ್ನ ಪಾತ್ರ ಅತಿ ದೊಡ್ಡದ್ದು. ಅಂದ್ರೆ ಲೀಗಲೈಸಿಂಗ್ ದಿ ಇಲ್ಲೀಗಲ್, ಇದು ಒಂಥರ ಅಕ್ರಮ ಸಕ್ರಮ ಆಗೋಯ್ತಾ ಅಂತ. ಅಭಿವೃದ್ಧಿ ಪ್ಲಸ್ ಬಿಜೆಪಿ ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಟು ದ ಪಾಯಿಂಟ್ ಸೋಮವಾರದಿಂದ ಶುಕ್ರವಾರ ಸಂಜೆ 7ಕ್ಕೆ. ಚುನಾವಣೆ ಪ್ರಜಾಪ್ರಭುತ್ವದ ಸಂಭ್ರಮ ಅಂತೀವಿ. ಇದು ಜನರ ಸಂಭ್ರಮ. ಇಂಥ ಸಂಭ್ರಮ 4 ಗೋಡೆಯ ಮಿತಿಯಲ್ಲಿ ಆಗೋದಿಲ್ಲ. ಇನ್ನು ಮಿತ್ತಂ ಅನ್ನೋ ಸಿದ್ಧ ಸೂತ್ರಗಳು ಇರೋದಿಲ್ಲ. ಈ ಸಂಭ್ರಮದ ರೂಪುರೇಷೆ ಆಯಾಮಗಳು ಬಣ್ಣಗಳನ್ನ ನಿರೂಪಿಸಲು ನಾವು ಬರ್ತಾ ಇದ್ದೀವಿ ನಿಮ್ಮ ಬಳಿ. ರಾಜ್ಯದ ಪರಿಸ್ಥಿತಿ ಹೇಗಿದೆ? ಮತದಾರನ ಮನಸ್ಥಿತಿ ಹೇಗಿದೆ? ಎಲೆಕ್ಟ್ ಆಗೋದು ಯಾರು, ರಿಜೆಕ್ಟ್ ಆಗೋದು ಯಾರು? ವೆಲ್ಕಮ್ ಬ್ಯಾಕ್. ಚುನಾವಣೆ ನೀತಿ ಸಂಹಿತೆ ವೇಳೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಂಚಾರಿ ನಿಯಮ ಉಲ್ಲಂಘನೆ ಆಗಿದೆ. ಬೆಂಗಳೂರಿನಲ್ಲಿ ಕಳೆದ 25 ದಿನದಲ್ಲಿ 4 ಲಕ್ಷಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಇನ್ನು 4.12 ಲಕ್ಷ ಪ್ರಕರಣಗಳಿಗೆ ಒಟ್ಟು 22.89 ಲಕ್ಷ ದಂಡವನ್ನ ಸಂಚಾರಿ ಪೊಲೀಸರು ಹಾಕಿದ್ದಾರೆ. ಇನ್ನು ನೀತಿ ಸಂಹಿತೆ ವೇಳೆ ಬಿರುಸಿನ ಪ್ರಚಾರ ನಡೆಸಿದ್ದ ರಾಜಕೀಯ ಪಕ್ಷದ ಕಾರ್ಯಕರ್ತರು ರೋಡ್ ಶೋ,
ಬೈಕ್ ರ್ಯಾಲಿಗಳನ್ನ ನಡೆಸಿದ್ದು. ಈ ವೇಳೆ ಬಹುತೇಕ ಕಾರ್ಯಕರ್ತರು ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ನಂಬರ್ ಪ್ಲೇಟ್ ಆಧರಿಸಿ ಸಂಚಾರಿ ಪೊಲೀಸರು ದಂಡವನ್ನ ವಿಧಿಸಿದ್ದಾರೆ. ಕೆಲ ವಾಹನ ಮಾಲೀಕರ ಮೊಬೈಲ್ಗಳಿಗೆ ಈಗಾಗಲೇ ದಂಡದ ಸಂದೇಶವನ್ನ ರವಾನೆ ಕೂಡ ಮಾಡಿದ್ದಾರೆ. ಅತಿ ವೇಗದ ಚಾಲನೆ, ಸಿಗ್ನಲ್ ಜಂಪ್, ಜೀಬ್ರಾ ಕ್ರಾಸಿಂಗ್, ಟ್ರಿಬಲ್ ರೈಡಿಂಗ್, ಹೆಲ್ಮೆಟ್ ರಹಿತ ಚಾಲನೆ, ಮೊಬೈಲ್ ಬಳಕೆಗೆ ದಂಡ ಹಾಕಲಾಗಿದೆ. 250ಕ್ಕೂ ಹೆಚ್ಚು ಜಂಕ್ಷನ್ನಲ್ಲಿ ಅಳವಡಿಸಿದ್ದ ಕ್ಯಾಮೆರಾದಲ್ಲಿ ಉಲ್ಲಂಘನೆ ಮಾಡಿದ್ದು ಬಯಲಾಗಿದೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.